ಫ್ರೆಂಡ್ಸ್, ದೋಸೆಗೆ ಈರುಳ್ಳಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಇಲ್ಲಿ ನೋಡ್ತಿರ್ಬೋದು. ಈರುಳ್ಳಿ ಅಂತೂ ಸಖತ್ತು ಇದು ಐತೆ, ಏನಂತಾರೆ, ಕಣ್ಣು ಸಖತ್ ಕಾಕೈತಿ, ಕಣ್ಣು ಉರಿತಾಯೋ. ಹಾಗಾಗಿ ಏನು ಮಾಡ್ತಾಳೆ ಅಂದರೆ ಚಾಪರಿಗೆ ಹಾಕಿ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇಷ್ಟು ಸಣ್ಣ ಕಟ್ ಮಾಡೋಕ್ಕಾಗಲ್ಲ ಅದು. ಮತ್ತು ಕಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಏನಾಗುತ್ತೆ, ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ. ಹಾಗಾಗಿ ಚಾಪರಿಗೆ ಹಾಕಿ ಸಣ್ಣ ಮಾಡಿಕೊಡ್ತಾಳೆ. ಸ್ಕೂಲ್ಗೆ ಹೋಗಬೇಕು. ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಉಳಿದು ತಿಂಡಿ ಕೆಲಸ ಎಲ್ಲ ಆಗಬೇಕು. ನಾನೇ ಬಿಟ್ಟು ಬರಬೇಕು ಅದು ಸ್ಕೂಲಿಗೆ ಹೋಗಿ. ಮೇಲೆ ಕೇಳಿ ಬಂದು ಮತ್ತೆ ಹಿಂಗೆ ಸ್ಟ್ರೈಟಾಗಿ ಇಳಿದ್ರು ದಾರ. ಒಂದು ದೋಸೆ ಹಿಟ್ಟು ರೆಡಿ ಇದೆ. ಆಲೂಗಡ್ಡೆ ಪಲ್ಯ ಮಾಡೋಣ ಅಂದರೆ ಬೇಡ, ನಮ್ಮ ಮನೆಯವ್ರು ಹೇಳೋರು ಫಸ್ಟ್ ಟೈಮು ಈರುಳ್ಳಿ ಪಲ್ಯ ಮಾಡಿರಿ ಅಂತ ಹೇಳಿ. ಇಲ್ಲಾಂದರೆ ಆಲೂಗಡ್ಡೆ, ಇಲ್ಲಾಂದರೆ ಕಾಯಿ ಚಟ್ನಿ ಮಾಡೋಕ್ಕೆ ಕಾಯಿ ರೇಟು ತುಂಬಾ ಜಾಸ್ತಿ ಇದೆ. 60 ರೂಪಾಯಿ 70 ರೂಪಾಯಿಗೊಂದು ಕಾಯಿ ರೇಟ್ ಇದೆ. ಹಾಗಾಗಿ ನಾವು ಆಲೂಗಡ್ಡೆ ಪಲ್ಯ ಇಲ್ಲ ಈರುಳ್ಳಿ ಪಲ್ಯನ ಮಾಡ್ತಾಯಿದ್ದೀವಿ. ಇದನ್ನು ತೆಗಿಬೇಕು ನಾನು, ಇದನ್ನು ಗಟ್ಟಿ ಇರೋದು ಸೈಡ್ಗೆ ತೆಗೆದು ಹಾಕಬೇಕು, ಅದು ಚೆನ್ನಾಗಿ ಬರಲ್ಲ ಟೇಸ್ಟ್. ಕಚ್ಚ ಅನ್ನತ್ತೆ, ಈರುಳ್ಳಿ ಥರ ಟೇಸ್ಟ್ ಬರಲ್ಲ. ನಾನು ಪಡ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ವಸಿಷ್ಠ ಪಡ್ ಬೇಡ, ನನಗೆ ದೋಸೆ ಬೇಕು ಅಂತ ಹೇಳ್ದ. ಎಷ್ಟು 15 ದಿನ ಆಯ್ತೇನೋ ದೋಸೆ ಹಿಟ್ಟು ಮಾಡಿ. ಹಂಗೆ ಹೋಟ್ಲಲ್ಲಿ ಸೆಟ್ ದೋಸೆ ತಿನ್ನೋ ಆಸೆ ಆಗಿದೆ. ಹಂಗಾಗಿ ನಂಗೆ ಪಟ್ಟು ಬೇಡ, ಇವತ್ತು ದೋಸೆ ಬೇಕು ಅಂತ ಹೇಳೋನೆ. ಸ್ನಾನಕ್ಕೆ ಹೋಗಿದ್ದಾರೆ, ಈಗ ಬರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಪಲ್ಯ ಮಾಡಿ ದೋಸೆ ಮಾಡಬೇಕು. ವಸಿಷ್ಠ ಅವರಪ್ಪ ಇಬ್ಬರು ಸ್ನಾನಕ್ಕೆ ಹೋಗೋರೆ. ಏನು ಕಣ್ಣೂರಕತ್ವ ಇದೆ. ಇದು ನೋಡಿದ್ರೆ ಅದು ಹೆಜ್ಜೋದು ಬೇಡ, ತಿನ್ನೋದು ಬೇಡ ಅನಿಸ್ತಿದೆ. ಮೆಣಸಿನ್ಕಾಯಿ ಹೆಚ್ಚಿಲ್ಲ, ಅಲ್ಲೆಲ್ಲ ನೋಡಿ ಚಿಲ್ಲ ತಂದಿರ್ಬೇಕು, ಮಾರ್ಕೆಟಿಂಗ್ ಚಿಲ್ಲ ಹೆಚ್ಕೊಳ್ಳಿ ಫಸ್ಟ್. ಈರುಳ್ಳಿ ಫಸ್ಟ್ ಹಾಕ್ಬಿಟ್ಟು ಅಷ್ಟೆ. ಆಮೇಲೆ ಅದ್ರ ಜೊತೆ ಹಾಕಿದನ್ನ ಚಪಾತಿ ಹಾಕಿ ಮೂರನ್ನ ಬಂದೆ. ಇದಕ್ಕೊಂದು 10-12 ಈರುಳ್ಳಿ ಕಟ್ ಮಾಡೈತೇನೋ. ಇಷ್ಟೇ ಆಗುತ್ತೆ ಪಲ್ಯ. ಇದು ಈರುಳ್ಳಿದು ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಕರ್ಬೇವು ಸೊಪ್ಪು ಬಂದೆ. ಈರುಳ್ಳಿ ಪಲ್ಯ ನೀವು ಒಂದು 10-15 ಮಾಡಿದ್ರು ಇಷ್ಟೇ ಪಲ್ಯ ಆಗುತ್ತೆ ನೋಡ್ರಿ ಲಾಸ್ಟಿಗೆ. ಸೋಫಾ ಮೇಲಿರೋ ಪಿಲ್ಲೋ ಹಿಡಿದು ಪುಟ್ಟ ಕೆಳಗೆ ಇಟ್ಟೆ. ಪಲ್ಯ ಕಡಲೆ ಹಿಟ್ಟು. ಓಕೆ, ನೋಡ್ತೀನಿ ಇರಪ್ಪ. ಕಣ್ಣದು ಹಾಗೆ ಸ್ವಲ್ಪ ಹೊತ್ತು ಈಗ
ಮನೆ ತುಂಬ ಕಣ್ಣು, ಎಲ್ಲರಿಗೂ ಕಣ್ಣು ಉರಿತೈತಿ ಪಲ್ಯ ಸಲುವಾಗಿ. ತಿನ್ನೋವಾಗ ಟೇಸ್ಟ್ ಮಾಡೋದು ಕಷ್ಟ. ಈ ಥರ ಪಲ್ಯ ನೋಡಿರಿ, ಇದಕ್ಕೆ ಅರಿಶಿನ ಏನು ಹಾಕಲ್ಲ. ಇಲ್ಲಿ ನಮಗೆ ಇಡ್ಲಿಗೆ ದೋಸೆಗೆ ಇದೇ ಥರ ಪಲ್ಯ ಕೊಡ್ತಾರೆ, ಈರುಳ್ಳಿ ಪಲ್ಯನ. ಅದೇ ಥರ ಮಾಡಿದ್ದೀವಿ ಇವತ್ತು. ಅರಿಶಿನ ಹಾಕಿರಂಗಿಲ್ಲ ಇಲ್ಲಿ. ತಟ್ಟೆ ಇಡ್ಲಿಗೆ ಇಂಥದೇ ಕೊಡ್ತಾರೆ ಪಲ್ಯನ ಇಲ್ಲಿ ಜಾಸ್ತಿ. ಅದು ಸ್ಪೆಷಲ್ ಪಲ್ಯ, ಜಾಸ್ತಿ ಕೊಡಲ್ಲ, ಒಂದೆರಡು ತುತ್ತಾಗುತ್ತೆ ಅಷ್ಟೇ ಕೊಡ್ತಾರೆ. ಇದಕ್ಕೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಬೇಕು. ಆಗೋಯ್ತು, ರೆಡಿ ಆಯಿತು ಇವಾಗ. ನಾನೆಲ್ಲ ಮಾರ್ಕೆಟಿನ ತೆಗೆದಿಡ್ತೀನಿ ಅಂತ, ನೀವು ಎಷ್ಟು ಬೇಕು ಅಷ್ಟು ತಾಳ್ರಿ. ಉಳ್ಳಾಗಡ್ಡಿ ಪಲ್ಯ ರೆಡಿ ಆಯ್ತು ಇವಾಗ. ಏನೇನು ತರಕಾರಿ ತಂದಿರಿ? ಚೌಳಿಕಾಯಿ, ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹೆಂಗಿತ್ತೆ? ಟೊಮೆಟೊ ಕಲರ್ ಚೇಂಜ್ ಆಯಿತು. ಎಂತದ? ಆಮೇಲೆ ನಿಂಬೆಹಣ್ಣು ಇಟ್ಟ ಕಣ್ಣು ಉರಿತೈತಿ. ನೀವು ಹೊರಗೆ ಹೋಗೊಂದು ಬಾಗಿಲು ತೆಗಿಯೋರು ಒಂಚೂರು ಹೊತ್ತು, ಅದೆಲ್ಲ ಗಾಳಿಗೆ ಹೊರಗೆ ಹೋಗ್ಲಿ. ಹಾಂ, ಡೋರ್ ತೆಗಿ ಒಂಚೂರು. ಹೋಗ್ಲಿ. ಗಿಡಕ್ಕೆ ನೀರು ಹಾಕಿದ್ದೇನೆ ಗನವಿ? ಜಾಸ್ತಿ ಹಾಕ್ಬೇಕಿಲ್ಲ, ನಿನ್ನೇನು ಹಾಕಿದ್ದಿಲ್ಲ. ವಾ, ಮ್ಯಾಲಿಂದ ಯಾರು ಹಾಕ್ಯಾರ ಚಿಲಿಕಾನ? ತುಳಸಿ ಗಿಡಕ್ಕೆ ಹಾಕಿದೀಯಾ? ತುಳಸಿ ಗಿಡಕ್ಕೆ ಅದು ಇವತ್ತು ಬಿಟ್ಟಿಲ್ಲ, ಹೋಗು. ನಾಳೆ ಹೂ ಇಸ್ಕೊಂಬಂದಿಡು ಹೊಸ್ಲಿಗೆ. ಅದಕ್ಕೆ ಕಣ್ಣು ಉರಿತೈತೆ ಪಾಪ. ಇಳಿಸ್ಬಿಡಿಸ, ಗ್ಯಾಸ್ ಆಫ್ ಮಾಡಿ. ಹೋಗಿ ಹೊರಗೆ ಹೋಗು, ಕಣ್ಣು ಉರಿತೈತಿಲ್ಲ ಅಂದರೆ. ಸ್ಕೂಟರಿಗೆ ಕಣ್ಣು ಐತಾ? ಆ ಸ್ಕೂಟ್ರಿಗೆ ಕಣ್ಣು ಉರಿಯಕ್ಕೆ ನಿನಗೆ? ಕಣ್ಣು ಉರಿತೈತೆ ನನಗೆ, ಹೊರಗೆ ಹೋಗ್ಲಾ ಅಂತ. ಹೊರಗೆ ಎಷ್ಟು ತಣ್ಣಗೈತಿ, ಒಳಗೆ ಜಳ ಹಾಕೈತಿ. ಈ ಕಿಡಿಕ್ಯಾಯಿಂದ ಬರೋ ಬಿಸಿಲಿಗೆ ಇನ್ನೂ ಜಳ ಹಾಕೈತಿ. ಒಲಿ ಮುಂದೆ ನಿಂದ್ರದಂದ್ರೆ ಎಲ್ಲಿ ತಮ್ಮಲ್ಲಿ ಬೇರೆದಾ? ಬ್ಲೂ ಕಲರಾ? ಅದೇ ಅಲ್ಲ, ಮನೇಲಿ ಇರೋದೇ ಇದು. ಮತ್ತೆ ತಂಬು ಅದನ್ನ ನೋಡೋಣ. ಮನೇಲಿ ಇಟ್ಕೊಬಿಟ್ಟ ಅಲ್ಲೇ. ಅದು ಡೈಲಿ ಯೂಸ್ ಮಾಡೋದು ಬಾತ್ರೂಮಲ್ಲಿ ಇಡು. ಇಲ್ಲಿ ಬೇಡ, ಹೊಸದು ಇದಕ್ಕೆ ಹಾಕಿ ಇಲ್ಲೇ ಇದ್ದು ಚೀಲದೊಳಗೆ ಹಾಕು, ರೇಷನ್ ಚೀಲಕ್ಕೆ. ಅದು ಯೂಸ್ ಮಾಡೋದು ಬಾತ್ರೂಮಲ್ಲಿ ಇಡು. ಇದು ಇದ್ರೊಳಗೆ ಇಡಬೇಕು, ಅದಾದ್ಮೇಲೆ ರೇಷನ್ ಚೀಲ ಇಡಬೇಕು. ಇದು ಬಾತ್ರೂಮಲ್ಲಿ ಇಡಬೇಕು.
ನಮ್ಮದು ಈಗ ಬಿಸಿ ಬಿಸಿ ದೋಸೆ ರೆಡಿ ಆಯಿತು. ನಮ್ಮ ಮನೆಯವರು ವಸಿಷ್ಠ ತಿಂತಾರೆ. ನಮ್ಮ ವಸಿಷ್ಠಂಗೆ ಭಾಳ ದಿನದಿಂದ ಓ ಹೋಯ್ತಾ ದೋಸೆ ತಿನ್ಬೇಕು. ಇವಾಗ ನಮ್ಮ ವಸಿಷ್ಠ ದೋಸೆ ರೆಡಿ ಆಯ್ತು ನೋಡ್ರಿ. ಏನಪ್ಪ ದೋಸೆ ಈರುಳ್ಳಿ ಪಲ್ಯ ರೆಡಿ ಆಯಿತು. ಇವಾಗ ಅವರಿಗೆ ಬಿಸಿ ಬಿಸಿ ಮಾಡಿಕೊಟ್ರೆ ತಿಂತಾರೆ ಇಬ್ಬರು ಅಪ್ಪ ಮಗ. ಗೊತ್ತು ನನಗೆ ಪಪ್ಪನ ಜೊತೆನೇ ತಿನ್ನೋದು ನೀನು ಅಂತ. ಇಲ್ಲೇ ಇಡ್ಲ ಕೆಳಗೆ ಇಲ್ಲೇ ಇಡ್ಲನ್ರಿ ಚಿನ್ನೆ ನೀರು ತುಂಬಿಸ್ಕೊಂಬರ್ಬಾ. ಫ್ಯಾನ್ ಹಾಕ್ಲಾ ತಡ್ರಿ. ನೋಡಿ ಇದು ಹೋಟೆಲ್ ದೋಸೆ ಥರನೇ ಮಾಡಿದ್ದೀನಿ ತಿನ್ನು. ಫ್ಯಾನ್ ಬೇಡವೇನೋ ಶಕೆ ಆಗ್ತಿಲ್ವಾ? ನೋಡು ಚೆನ್ನಾಗೈತೆ. ಕಣ್ಣು ಯಾಕೆ ಏನಾಗೈತೆ ದೋಸೆ ಮಾಡ್ಕೋಬೇಕು. ಎರಡು ಹಾಕ್ಲಾ 3 ಹಾಕ್ಲಾ? ಅಯ್ಯ ಕೆಳಗೆ ಬೀಳ್ಸಿದ್ರಾ? ಫ್ರೆಂಡ್ಸ್ ಇವತ್ತು ಇವ್ರದ್ದು ಗೈಡ್ಸ್ ಕ್ಯಾಂಪ್ ಇದೆ. ಸ್ಕೌಟ್ಸ್ ಗೈಡ್ಸ್ ಸಮ್ಮರ್ ಕ್ಯಾಂಪ್. ಡೈಲಿ ಯೂನಿಫಾರ್ಮ್ ಇರ್ತಿತ್ತು ಸ್ಕೂಲ್ದು. ಇವತ್ತು ಗೈಡ್ಸ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕು. 10 ಗಂಟೆಗಿದೆ ಟೈಮ್. ಈಗ 9 ಗಂಟೆ ಆಯಿತು. ಒಂದು ನಿಮಿಷ ಬಾಯಲ್ಲಿ ನೀನು ಬಿಡಕ್ಕೆ ಹೋಗ್ತೀನಿ. ನಮ್ಮ ಚಿನ್ಯಾಗ ಅವ್ರ ಅಕ್ಕನ ಬಿಡಕ್ಕೆ ಹೊಂಟ ನೋಡ್ರಿ. ಹೊಸ RCB ಟಿ ಶರ್ಟ್ ತರಿಸ್ಕೊಂಡಾನೆ. ಈ ವರ್ಷದ್ದು ಇದು ತಿರುಗು. ಅದು ಹೋದ ವರ್ಷದ್ದು, ಇದು ಈ ವರ್ಷ. ಮುಂದೆ ತಿರುಗು. ಅದೇ ಈ ವರ್ಷದ RCB ಟಿ ಶರ್ಟ್. ಇಲ್ಲ ಬಾರ, ನಿಮ್ಮ ಅಕ್ಕನ ಜೊತೆ ಹೋಗು. ಬಾ ಇಲ್ಲಿ ಅವಳ ಜೊತೆ ಹೋಗು. ಕ್ಯಾಪ್ ಬೇಕನ? ಮತ್ತೆ ಬಿಸಿಲೈತಿ. ಕೋತಂಬರಿ ಅಲ್ಲ, ಕೊತ್ತಂಬರಿ. ಹೋಗು. ಹ್ಯಾಟ್ ಅಲ್ಲ, ಕ್ಯಾಪ್. ಕೊಡಿ ಮಿಸ್. ವಿರಾಟ್ ಕೊಹ್ಲಿ ನಿಂಗೆ ಮತ್ತೇನಾಗೈತೆ? ಬೆಲ್ಟ್ ಹಾಕಿರ್ಲಿಲ್ಲ. ವೈಟ್ ಸಾಕ್ಸ್ ಮಾಡವ್ರ. ಬ್ಲ್ಯಾಕ್ ಇರಲಿಲ್ಲ ನಮಗೆ. ಗೈಡ್ಸಿಗೆ ಬ್ಲ್ಯಾಕ್ ಬೇಕು ಅಂತ ಹೇಳಿ. ಹಾಂ, ಹೋದ ವರ್ಷ ಸಮ್ಮರ್ ಕ್ಯಾಂಪಲ್ಲಿ ಬೇರೆ ಟೀಚರ್ಸ್ ಎಲ್ಲ ಬಂದಿದ್ರು. ಹಾಂ, ಅವರೆಲ್ಲ ವೈಟ್ ಹಾಕೋಬೇಕು ಗೈಡ್ಸಿಗೆ, ಬ್ಲ್ಯಾಕ್ ಹಾಕಬಾರ್ದು. ಮತ್ತೀಗ ಬ್ಲ್ಯಾಕ್ ಸಾಕ್ಸ್ ವೇಸ್ಟಾ? ಹಿಂಗೆ ಫೋನ್ ಮಾಡಿಸಿ ಸರ್. ಏನು ಹಾಕಕ್ಕೆ ಬರಬೇಕಾ? ಸರಿ, ಬಾಯ್. ಲಂಚ್ ಬಾಕ್ಸ್ ಬಾಯ್. ವಸಿಷ್ಠ ಗಾನವಿನ ಬಿಡೋಕ್ಕೆ ಹೋಗಿದ್ದಾರೆ ಅವ್ರ ಅಪ್ಪನ ಜೊತೆ. ಈಗ ನಮ್ದು ಎಲ್ಲರದು ನಾಷ್ಟ ಆಯಿತು. ನಾಷ್ಟ ದೋಸೆ ನೋಡಿದ್ರಲ್ಲ, ದೋಸೆನೇ ಮಾಡಿತ್ತು ಇವತ್ತು. ಮಧ್ಯಾಹ್ನಕ್ಕೆ ಏನಾದರೂ ಲೈಟಾಗಿ ಅನ್ನ ಮಜ್ಜಿಗೆ, ಇಲ್ಲಾಂದರೆ ಅನ್ನ ಸಾರು ಮಾಡೋಣ ಅಂತಂದು ಹೇಳಿ ಅಂದ್ಕೊಂಡಿದ್ದೀನಿ.
ಅಂದರೆ ಟೈಮ್ 10 ಗಂಟೆ ಇತ್ತವಳು ಸ್ಕೂಲಿಂದು. ಹೋಗೋ ಅಷ್ಟರಲ್ಲಿ ಸ್ವಲ್ಪ ಮಾರ್ಕೆಟಿಂದ ತೆಗಿಯೋಕ್ಕೆ ಹೆಲ್ಪ್ ಮಾಡಿಕೊಟ್ಟು ಹೋದ್ಲು. ಈಗ ನಾ ಮಾರ್ಕೆಟಿಂದೆಲ್ಲ ತೆಗೆದು ಹಾಕ್ತಾಯಿದ್ದೀನಿ ಫ್ರಿಜ್ಜಿಗೆ. ಅಂದರೆ ಸೊಪ್ಪು ಅದೆಲ್ಲ ಸೋಸ್ಕೊಂಡು ತಂದ ತಕ್ಷಣ ನಾನು ಸೊಪ್ಪುಗಳನ್ನೆಲ್ಲ ಸೋಸಿಟ್ಕೊತೀನಿ. ಯಾಕಂದರೆ ಫ್ರಿಜ್ಜಲ್ಲಿ ಹಾಗೆ ಕವರಿಗೆ ಹಾಕಿ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ, ಜಾಗ ಸಾಕಾಗಲ್ಲ. ಮತ್ತು ಬೇರು ಸಮೇತ ಇಟ್ಟರೆ ಸೊಪ್ಪು ಬೇಗನೆ ಕೆಟ್ಟೋಗ್ಬಿಡುತ್ತೆ, ಕೊಳ್ತೋಗುತ್ತೆ. ಹಾಗಾಗಿ ನಾನು ತಂದ ತಕ್ಷಣ ಫಸ್ಟ್ ಸೊಪ್ಪು ಏನೇ ಇದ್ದರೂ ನೀಟಾಗಿ ಜೋಡಿಸಿ ಇಟ್ಕೊತೀನಿ. ಇವಾಗ ಸೊಪ್ಪನ್ನ ಇಟ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಜೋಡಿಸಿಟ್ಟೆ. ತರಕಾರಿ ಎಲ್ಲ ಜೋಡಿಸಿ ಆದಮೇಲೆ ಲಾಸ್ಟಿಗೆ ಕೂತ್ಕೊಂಡು ಸೊಪ್ಪು ಸೋಸ್ಕೊತೀನಿ. ಇನ್ನೂ ರೇಷನ್ ತಂದಿರೋದೆಲ್ಲ ತೆಗೆದು ಹಾಕಬೇಕು. ರೇಷನ್ ಮೊನ್ನೆ ರಾತ್ರಿನೇ ತೊಗೊಂಬಂದಿಟ್ಟೈತೆ. ಅದೊಂದು ಸ್ವಲ್ಪ ತೆಗೆದೆಲ್ಲ ಹಾಕ್ಕೋಬೇಕು. ಇವಾಗ ಫಸ್ಟು ಸೊಪ್ಪು ಸೋಸಿಟ್ಟು ಪಾತ್ರೆ ಅದೆಲ್ಲ ತೊಳ್ಕೊಂಬಿಡ್ತೀನಿ. ಆಮೇಲೆ ರೇಷನ್ನಿನ ನಿಧಾನಕ್ಕೆ ತೆಗೆದು ಹಾಕ್ತೀನಿ. ನೋಡಿ ಕೊತ್ತಂಬರಿ 5 ರೂಪಾಯಿಗೆ ಒಂದು ಕಟ್ಟಾಗಿದೆಯಂತೆ ಕೊತ್ತಂಬರಿ. ಇದು ಒಂದು ಕಡಿಮೆ ಇರುತ್ತೆ ನೋಡಿರಿ. ಈ ಥರ ಇಟ್ಕೊಂಡ್ರೆ ನಮಗೂ ಅಡುಗೆ ಮಾಡೋವಾಗ ತೊಗೊಳೋಕೆ ಈಸಿ ಆಗುತ್ತೆ. ಬೇರೆ ಸಮೇತ ಇಟ್ಟರೆ ಏನಾಗುತ್ತೆ, ಜಾಗ ಜಾಸ್ತಿ ಆಗುತ್ತಲ್ಲ, ಮತ್ತು ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ಇದು ಇವತ್ತು ತಂದಿರೋದು ಫ್ರೆಶ್ ಐತೆ. ಈ ಸೊಪ್ಪು 2-3 ದಿನ ಹಿಂದೆ ತಂದಿರೋದು. ಇದು ಹಿಂಗೆ ಸ್ವಲ್ಪ ಬತ್ತ ಹೋದಂಗೆ ಐತೆ, ಕೆಟ್ಟೋಗಿಲ್ಲ ಬಟ್ ಬತ್ತೋಗಿದೆ. ಹೆಂಗಂದರೆ ಗಾನವಿ ಫ್ಯಾನ್ ಹಾಕ್ಕೊಂಡು ಸೋಸ್ತಾ ಇದ್ಲಿ ಇದನ್ನು ಸೊಪ್ಪನ್ನ. ಗಾನು ಸೋಸಿರೋದಿದು ಫ್ಯಾನ್ ಗಾಳಿಗೆ ಸೊಪ್ಪು ಏನಾಗಿದೆ ಅಂದರೆ ಬತ್ತಿ ಹೋದಂಗೆ ಆಗೈತೆ. ಇದು ಕಾಣಿಸ್ತೈತೆ ನೋಡಿರಿ, ಫ್ರೆಶ್ ಆಗಿದೆ. ಅಂದರೆ ಏನೂ ಆಗಿಲ್ಲ, ಬತ್ತಿದೆ ಅಷ್ಟೇ. ಅದನ್ನು ಮೇಲೆ ಹಾಕ್ಕೊತೀನಿ. ಅಂದರೆ ಈಗ ಇವತ್ತು ನಾಳೆ ಫಸ್ಟ್ ಇದನ್ನೇ ಯೂಸ್ ಮಾಡ್ಕೊಂಡ್ರಾಗುತ್ತೆ. ಇದು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಮಾವಿನಕಾಯಿ ತರಿಸಿದ್ದೀನಿ. ಈ ಮಾವಿನಕಾಯಲ್ಲಿ ಹುಳಿ ಆಗಂಗಿಲ್ಲ, ಅನ್ನ ಚೆನ್ನಾಗಿರುತ್ತೆ. ಇದು ಅಷ್ಟು ಏನು ಹುಳಿ ಇರಲ್ಲ. ಇನ್ನೊಂದು ಹುಳಿ ಮಾವಿನಕಾಯಿ ಇರುತ್ತಲ್ಲ, ಅದರಲ್ಲಿ ಮಾಡಿದ್ರೆ ಸಿಕ್ಕಾಪಟ್ಟೆ ಹುಳಿ ಆಗುತ್ತೆ ಆ ಚಿತ್ರಾನ್ನ. ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಅಂದರೆ ಇದೇ ಮಾವಿನಕಾಯಲ್ಲೇ ಮಾಡೋದು. ಇದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಇನ್ನೊಂದು ಹುಳಿ ಮಾವಿನಕಾಯಲ್ಲಿ ಮಾಡಿದ್ರೆ ಒಂಥರ ಜಾಸ್ತಿ ತಿನ್ನೋಕ್ಕೆ ಆಗಲ್ಲ, ಅಷ್ಟು ಹುಳಿ ಬಂದುಬಿಡುತ್ತೆ. ಫ್ರೆಂಡ್ಸ್, ನಮ್ಮ ಮನೇಲಿ ಈ ಥರ ಡಬ್ಬಗಳು ತುಂಬಾ ಇದ್ದಾವೆ. ಇಲ್ಲಿ ನೋಡ್ತಿರ್ಬೋದು. ನಾನು ಒಂದೇ ಸಮ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೆ. ನಮ್ಮ ಗಾನವಿ ಒಂದು ಸ್ವಲ್ಪ ತೊಗೊಂಡಿದ್ದಾಳೆ ಅವಳದು ಕ್ರಾಫ್ಟಿಂದ ಇಟ್ಕೊಳ್ಳೋಕ್ಕೆ ಮತ್ತು ಸ್ಟೇಷ್ನರಿ ಇಟ್ಕೊಳ್ಳೋಕ್ಕೆ. ನಮ್ಮ ವಸಿಷ್ಠನೂ ಆಟ ಸಾಮಾನು ಇಟ್ಕೊಳ್ಳೋಕ್ಕೆ ಎಷ್ಟೊಂದು ತೊಗೊಂಡಿದ್ದಾನೆ ಈ ಥರ ಡಬ್ಬಗಳು. ನಾನು ಫ್ರಿಜ್ಜಲ್ಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ನೀವು ಏನು ಅಂದರೆ ನಾವು ಆವಾಗ ಇದರಲ್ಲಿ ಸೋಪ್ ಬರ್ತಿತ್ತು, ಗ್ರಾಮ್ ಫ್ಲೋರ್ ಸೋಪು, ಸದ್ಗುರು ಕಡಲೆ ಹಿಟ್ಟಿನ ಸೋಪ್ ಬರ್ತಿತ್ತಲ್ಲ, ಅದರ ಡಬ್ಬಗಳಿವು. ಅದನ್ನು ನಾವು ಈ ಸೋಪೆಲ್ಲ ತೆಗೆದ್ಮೇಲೆ ಈ ಥರ ಯೂಸ್ ಮಾಡ್ಕೋತಾ ಇದ್ವಿ. ಫ್ರಿಜ್ಜಲ್ಲಿ ಇಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಈ ಥರ ಡ್ರೈ ಫ್ರೂಟ್ಗಳೆಲ್ಲ ಹಾಕಿಡೋಕ್ಕೆ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಥರ ಫ್ರಿಜ್ಜಲ್ಲಿ ಜೋಡಿಸಿ ಇಟ್ಕೊಳ್ಳೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಎಷ್ಟೊಂದು ಅವರು ಆಟ ಆಡೋಕ್ಕೆ ತೊಗೊಂಡಿದ್ದಾರೆ. ನಮ್ಮ ಇಷ್ಟ ತೊಗೊಂಡೇ ಗಾನವಿನೂ ತೊಗೊಂಡಿದ್ದಾಳೆ. ಈಗ ಈ ಫ್ರಿಜ್ಜಲ್ಲಿ 4 ಇಟ್ಟಿದ್ದೀನಿ. ಒಂದು ಆಟ ಆಡೋ ಸಾಮಾನಲ್ಲಿ ಒಂದು 4 ಇರ್ಬೋದು. ಈ ಥರ ಇದು ಚೆನ್ನಾಗಿರುತ್ತೆ. ಈ ಥರ ಸೊಪ್ಪು ಕಾಳು ಎಲ್ಲ ಹಾಕಿಟ್ಕೊಳ್ಳೋಕ್ಕೆ. ಇವು ಅಷ್ಟೇ, ಹೋಟ್ಲಲ್ಲಿ ಪಾರ್ಸಲೆಲ್ಲ ಕೊಡ್ತಾರಲ್ಲ ಅದರದ್ದು ಇದು ಅದು ಈ ಥರ ದೊಡ್ಡ ಸೈಜಿನ ಮಾತ್ರ. ಇದರಲ್ಲಿ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದರಲ್ಲಿ ಕೊತ್ತಂಬರಿ ಹಾಕಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಆ್ಯಸ್ ಯೂಶಲ್ ದಿನ ಮನೆ ಕೆಲಸ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ನನ್ನ ಮಗನ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಕರ್ಕೊಂಡು ಬಂದಿದ್ದೀನಿ. ಫಸ್ಟ್ ಡೇಗೂ ಮತ್ತು ಇವಾಗೂ ಬೆಟರ್ ಆಗಿದ್ದಾನೆ. ಅಂದರೆ ನೀರಿನ ಭಯ ಹೊರಟೋಗಿದೆ. ಫಸ್ಟ್ ಡೇ ಅವನಿಗೆ ವಾಟರ್ ಪ್ರೂಫ್ ಕ್ಯಾಪ್ ಕೊಡಿಸಿತ್ತು. ಯಾಕಂದರೆ ಡೈಲಿ ತಲೆ ನೆನೆಸ್ಕೊಂಡ್ರೆ ಶೀತ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಬ್ಲೀಚಿಂಗ್ ಬೇರೆ ಹಾಕಿರ್ತಾರಲ್ಲ,
ಸ್ಕಿನ್ನು ಹೇರು ಡ್ಯಾಮೇಜ್ ಆಗುತ್ತೆ ಅಂಥೇಳಿ ವಾಟರ್ ಪ್ರೂಫ್ ಕ್ಯಾಪ್ ಕೊಡಿಸ್ತು. ಮತ್ತು ನೆಕ್ಸ್ಟ್ ಡೇ ಕಣ್ಣೊಳಕ್ಕೆ ನೀರು ಹೋಗ್ತಾಯಿತ್ತು, ಹಂಗಾಗಿ ಅವ್ನು ಸ್ವಿಮ್ಮಿಂಗ್ ಕಡೆ ಗಮನ ಕಮ್ಮಿ ಆಗ್ತಿತ್ತು, ಬರೀ ಕಣ್ಣಲ್ಲಿರೋ ನೀರನ್ನು ಒರೆಸ್ಕೊಳ್ಳೋದೇ ಆಗ್ತಿತ್ತು. ಹಾಗಾಗಿ ಅವನಿಗೆ ವಾಟರ್ ಪ್ರೂಫ್ ಅಂದರೆ ಗಾಗಲ್ನ ಕೊಡಿಸ್ತು. ಈಗ ಎರಡೂ ಹಾಕ್ಕೊಂಡು ಚೆನ್ನಾಗಿ ಸ್ವಿಮ್ ಮಾಡೋದನ್ನು ಕಲ್ತಿದ್ದಾನೆ. ಡೈಲಿ 1 hour ಸ್ವಿಮ್ಮಿಂಗ್ ಕ್ಲಾಸ್ ಇರುತ್ತೆ. ಫಸ್ಟ್ ಡೇಗೂ ಈಗೂ ಸ್ವಲ್ಪ ಬೆಟರ್ ಆಗಿದ್ದಾನೆ. ಅಂದರೆ ಇದು 3rd ಕ್ಲಾಸ್ 4th ಕ್ಲಾಸ್ ಅನಿಸುತ್ತೆ. ಡೈಲಿ ನಾನು ವೀಡಿಯೋನ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ಅಲ್ಲಿ ನಾನು ವೀಡಿಯೋದ ಕಡೆ ಗಮನ ಕೊಟ್ಟರೆ ಅವನ ಕಡೆ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದೊಂದು ಚಿಕ್ಕ ಚಿಕ್ಕ ವೀಡಿಯೋ ಕ್ಲಿಪ್ನ ಮಾಡ್ಕೊಂಡಿರ್ತೀನಿ, ಅದನ್ನೇ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಬೆಟರ್ ಆಗಿದ್ದಾನೆ. ಇವಾಗ ಧೈರ್ಯದಿಂದ ಸ್ವಿಮ್ ಮಾಡ್ತಾನೆ ಅಂತ ನಮಗೂ ಖುಷಿ ಆಗ್ತಿದೆ. ಅವೆಲ್ಲ ಕ್ವಶನ್ ಪೇಪರ್ಸನ್ನು ಅದು ಆ ಅಕ್ಕನ ಕ್ವಶನ್ ಪೇಪರ್ಸ್, ಇದು ಆ ಅಕ್ಕ ಇಸ್ಕೊಂಡಿದ್ದು ಕ್ವಶನ್ ಪೇಪರ್ಸ್. ಆ ಹುಡುಗಿ ಬೇರೆ ಹತ್ರ ಇಸ್ಕೊಂಡಿದ್ವಿ. ನೀವು ಇಷ್ಟು ಕುತ್ಕೊಂಡು ಓದೋಕ್ಕೆ 2017-18 ಅಲ್ಲಿಂದ ಅದಾವ ಇವು ಕ್ವಶನ್ ಪೇಪರ್. ಅಲ್ಲಿ ಅಂದರೆ ಒಂದೊಂದು ಅಷ್ಟೇ, ಮತ್ತೆ 2-3 ಹೊಸ ಬುಕ್ಸ್ ಬರೋವರೆಗೂ ಇವ್ರು ಹಳೆ ಬುಕ್ಸ್ ಅಂದರೆ ಸೀನಿಯರ್ಸ್ ಇರ್ತಾರಲ್ಲ ಅವ್ರಿಗೂ ಇಸ್ಕೊಂಡು ಓದ್ಕೊಳಕ್ಕೆ ಹೇಳೋರು. ಹಂಗಾಗಿ ಇವತ್ತು ಸ್ಕೂಲಿಂದ ಬರಬೇಕಾದ್ರೆ ಬುಕ್ಸ್ಗಳನ್ನೆಲ್ಲ ಇಸ್ಕೊಂಬಂದವಳೆ. ಅವೆಲ್ಲ ಒಂದು ಕಡೆ ಇಡು, ಬುಕ್ಸ್ ನೋಟ್ಸ್ ಎಲ್ಲ ಒಂದು ಕಡೆ ಇಡು. ಇದು ನೋಟ್ಸ್. ಓದ್ತೀಯ ಹಿಂಗೆ ಆಟ ಆಡ್ಕೊಂಡು ಕುತ್ಕೊಂತೀಯ? ಇದು ಚಿನ್ನ ಫಾರ್ಮ್ ಈ ಕಡೆ ಇಟ್ಟಿರ್ತೀನಿ. ಹೌಸ್ ಲೈಫ್ ಸ್ಪೈಡರ್ ಅಥವಾ ನೇಮ್ 3 ಸೀಸನ್ಸ್. ನೀಟಾಗಿ ಕುತ್ಕೊಂಡು ಓದ್ಕೊ. ಫ್ರೆಂಡ್ಸ್, ಇಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ ನಾಳೆ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇಂದು, ಹಂಗಾಗಿ ಓದ್ಕೊಳ್ಳೋಕ್ಕೆ ಹೇಳಿದ್ದೀನಿ. ಅಂದರೆ ಹಳೇದೇ M3 ಏನೇನು ನೇಮ್ 3 ಡೊಮೆಸ್ಟಿಕ್ ಅನಿಮಲ್ಸ್ ಓದಿರ್ತಾರೋ ಅದನ್ನೇ ಬರೀತಾರಂತೆ. ನಾಳೆ ಕೇಳ್ತಾರಂತೆ. ಇದನ್ನ ಹಾಕೊಂಡು ಓದ್ತಿದ್ದೀನಿ. ಏನಾರ ಹಾಕೊಂಡು ಓದು, ಒಟ್ಟಿನಲ್ಲಿ ಓದು. ನೇಮ್ 3 ವಾಟರ್ ಅನಿಮಲ್ಸ್. ಆಕ್ಟೋಪಸ್, ರ್ಯಾಟ್, ಶಾರ್ಕ್. ನೇಮ್ 3 ಬರ್ಡ್ಸ್. ಅಲ್ಲೆಲ್ಲ ಇಟ್ಕೊಂಡು ಕುಂತಾನೆ ನೋಡ್ರಿ. ಅವನು ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಬಂದಿದ್ದಾನೆ ಇವತ್ತು. ಮುಗಿಸ್ಕೊಂಬಂದು ಈಗ ಓದ್ಕೊತಾವನೆ. ಈಗ ಮತ್ತೆ ಕರಾಟೆ ಕ್ಲಾಸಿಗೆ ಹೋಗ್ತಾರೆ. ಈಗ ನೋಡ್ಬೇಕು ಅದು ಏಟು ಹೋಗ್ತಾನೋ ಏನೋ. ಟೈಮ್ ಆಲ್ರೆಡಿ 6 ಗಂಟೆ ಆಗೋಯ್ತು. ಓದ್ಕೊ ನೀನು. ಎಲ್ಲಾದು ಬೆಳಗ್ಗೆನೇ ಇರೋದು, ರಾತ್ರಿ ಎಲ್ಲ ಫುಲ್ ಓದ್ಬೇಕು ಇವತ್ತು, ಸರಿನಾ? ಫಸ್ಟ್ ಲೆಸನಿಂದ ಎಲ್ಲ ಕ್ವಶನ್ ಆನ್ಸರ್ಸು ಓದ್ಕೊ. Cow baby calf, dog baby puppy, cat baby kitten, horse baby foal, lion baby cub. ಹಾಕೋ ತಾಯಿ. ಬಿಟ್ಟು ಬರ್ತೀನಿ ನಡೀರಿ. ಕಟ್ಟನ್ ಕಸಿ ಕಟ್ಟೋಂಗ್ ಬಿಡ ಓಡ್ಬೇಕು ಫಾಸ್ಟಾಗಿ. ಕಟ್ಕೊಂಡು ನಿಲ್ತಾನೆ. ಏನು ಕಟ್ಕೊಳಕ್ಕೆ ಬರ್ತೈತೆ ಅನ್ನಂಗೆ. ಇನ್ನು ಹೊರಗೆ ಬಿಡಬೇಡ. ಹೊರಗೆ ಹೋದ್ನ ಚಂಡಿಗೊಂದು ಬಿಡು ಹೋಗಿ. ನೀನು ನೋಡಿದೆಯಲ್ಲ, ನೋಡಿದ ತಕ್ಷಣ ಒಂದು ರಪ್ಪನಂಗೆ ಕೊಡು. ಕೆನ್ನೆಗರ ಬಿಡು, ಒಂದು ಚಂಡಿಗರ ಕೊಡು. ನೀವು ಮಾತಾಡ್ತೀಯ ಅಂತ ಹೇಳಲಿಲ್ಲ, ಬಗ್ಗೆ ನಂಗೆ ನೋಡೋಕೆ ಹೋಗಿದ್ದೆ ಅಲ್ಲಿ ಡೋರಿಂದ. ಅಲ್ಲಿ ಯಾರು ಬರ್ತಾರೆ?